ನಮ್ಮ ಪಕ್ಷದ ಎಷ್ಟೋ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಇವತ್ತು ಕೆಪಿಸಿಸಿಯ ಕಚೇರಿಯಲ್ಲಿ ಸಿಎಂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಅವಕಾಶ ವಂಚಿತರೇ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಈಗ ಅಸಮಾಧಾನಿತರು, ಇದರ ನಡುವೆ ಎಷ್ಟೋ ಜನ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೆಪಿಸಿಸಿಯ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡಿದರು. ಸಣ್ಣ ಅಧಿಕಾರ ಕೊಡ್ಲಿಕ್ಕೂ ಹಲವರಿಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆಯಂತೆ. ನನ್ನ ಮತ್ತು ಸಿದ್ದರಾಮಯ್ಯ ಸಚಿವರಂತೆ ಎಲ್ಲರಿಗೂ ಕೂಡ ಅದೃಷ್ಟ ಇರಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಮಾಡಿರುವಂತ ಮಾತಿದು. ನೋಡಿ, ಎಲ್ಲರಿಗೂ ಅದೃಷ್ಟ ಇರಲ್ಲ ಅಂತ. ಈ ಮಾತಿನ ಒಳಾರ್ಥ ಏನೋ ಗೊತ್ತಿಲ್ಲ. ಸಣ್ಣ ಅಧಿಕಾರ ಕೊಡ್ಲಿಕ್ಕೂ ಕೂಡ ಹಲವರಿಗೆ ಆಗೋದಿಲ್ಲ. ನನ್ನ ಮತ್ತು ಸಿದ್ದರಾಮಯ್ಯ ಇನ್ನು ಸಚಿವರಂತೆ ಎಲ್ಲರಿಗೂ ಕೂಡ ಅದೃಷ್ಟ ಇರಲ್ಲ ಅಂತ ಮಾತನಾಡ್ತಾ ಹೋದ್ರು. ಜೊತೆಯಲ್ಲಿ ನಾನಾ ಚೀಫ್ ಮಿನಿಸ್ಟರ್ ಆದ್ರೂ ಕೂಡ ಇಲ್ಲಿ ನಾನು ಒಬ್ಬ ಕಾರ್ಯಕರ್ತ. ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ, ವ್ಯಕ್ತಿಗೂ ಅಲ್ಲ, ಪಕ್ಷಕ್ಕೂ ಅಲ್ಲ. ಸೇವಾ ಮನೋಭಾವ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದರು ಸಿಎಂ. ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ಎಲ್ಲರೂ ನನ್ನಂತ, ಕೆಲವು ಮಂತ್ರಿಗಳಂತ, ಸಿದ್ದರಾಮಯ್ಯನವರಂತ ಎಲ್ಲರೂ ಕೂಡ ಅದೃಷ್ಟವಶಾಲಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕಾರ್ಯಕರ್ತರಿಗೆ ಏನೂ ಒಂದು ಸಣ್ಣ ಅಧಿಕಾರ ಕೂಡ ಕೊಡ್ಲಿಕ್ಕೆ ಆಗಿಲ್ಲ. ಆದರೆ ಈ ಪಕ್ಷ ಉಳ್ಕೊಂಡಿರೋದು, ಈ ಆಧಾರ ಸ್ತಂಭವಾಗಿ ನಿಂತಿರೋಂಥದ್ದು ಈ ಕಾರ್ಯಕರ್ತರಿಂದನೇ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆದ್ರಿಂದ ಅಂತ ಯಾರ್ಯಾರ ನಾಯಕರುಗಳು ರಾಜ್ಯದ ಉದ್ದಗಲೂ ಕೂಡ ನಿಮ್ಗೆ ಕಾಣ್ತದೆ, ಅದನ್ನ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಸಲ್ಲಿಸಬೇಕು ಕೂಡ. ನಾನು ಈಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ವ್ಯಕ್ತಿ ಪೂಜೆ ಮಾಡಕ್ ಹೋಗ್ಬೇಡಿ, ಪಕ್ಷದ ಪೂಜೆ ಮಾಡಿ. ವ್ಯಕ್ತಿ ಮೇಲೆ ಮಾಡೋದಲ್ಲ. ಡಿ ಕೆ ಶಿವಕುಮಾರ್ ಇರ್ತಾನೋ, ಸಿದ್ದರಾಮಯ್ಯ ಇರ್ತಾವೋ, ಹರಿಪ್ರಸಾದ್ ಇರ್ತಾರೋ, ರಾಮಲಿಂಗರು ಇರ್ತೀವೋ ಅನ್ನೋ ಮುಖ್ಯ ಅಲ್ಲ. ಈ ರಾಷ್ಟ್ರ ಧ್ವಜ ಯಾರ ಮೇಲೂ ಕೂಡ ಬೇರೆ ಕೆಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ತಾವು ಭಕ್ತರಲ್ಲಿ ಇರಲಿ ಅಂತ ಈ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನಕ್ಕೆ ಅಧಿಕಾರ ಸಿಕ್ಕಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.